ಸೊ ಇವಾಗ ನೋಡ್ಕೊಂಡ್ ಬಂದಿರೋ ವಿಡಿಯೋ ಎಲ್ಲ ಯಾವುದೋ ಹಳೆಯ ಬ್ರಿಟಿಷರ ಕಾಲದಲ್ಲ. ನಮ್ ಇಂಡಿಯಾಲಿ ಡೆಲ್ಲಿಲಿ ಕರೆಂಟ್ಲಿ ನಡೀತಿರುವಂತ ಪ್ರೊಟೆಸ್ಟ್. ಡೆಲ್ಲಿಲಿ ಪಾರ್ಲಿಮೆಂಟ್ ಮುಂದೆ ಲಕ್ಷಾಂತರ ಜನ ಸ್ಟೂಡೆಂಟ್ಸ್, ಕಾಮನ್ ಪೀಪಲ್ ಮತ್ತೆ ಎಲ್ಲಾ ರಾಜಕಾರಣಿಗಳೆಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಿರೋದಕ್ಕೆ ರೀಸನ್ ಏನು, ಅವ್ರ ಡಿಮ್ಯಾಂಡ್ ಏನಂತ ನಿಮ್ಗೆ ಗೊತ್ತಾ? ಸೊ ಇವರೆಲ್ಲ ಪ್ರೊಟೆಸ್ಟ್ ಮಾಡ್ತಿರುವಂತ ರೀಸನ್ ಏನಂದ್ರೆ, ಇಷ್ಟು ಸೆಕ್ಯೂರಿಟಿ ಇದ್ರು, ನಮ್ಮ ಎಜುಕೇಶನ್ ಸಿಸ್ಟಮ್ ಇಷ್ಟು ಸ್ಟ್ರಾಂಗ್ ಇದ್ರೂ ಕೂಡ ನೀಟ್ ಪೇಪರ್ ಹೇಗ್ ಲೀಕ್ ಆಯ್ತು, ಇದಕ್ಕೆಲ್ಲ ಕಾರಣ ಏನು, ಯಾರು ಇದ್ರ ಹಿಂದೆ ಇದ್ದಾರೆ ಅನ್ನೋದಕ್ಕೆ ಅವ್ರು ಪ್ರೊಟೆಸ್ಟ್ ಮಾಡ್ತಿರೋದು. ಮತ್ತೆ ಈ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಿರುವಂತ ಡಿಮ್ಯಾಂಡ್ ಕೂಡ ಅಷ್ಟೇ ಸಿಂಪಲ್ ಆಗಿದೆ. ಅವ್ರು ಏನ್ ಕೇಳ್ತಿದಾರೆ ಅಂದ್ರೆ, ಮೊದಲನೇದು ನಮ್ಮ ಎಜುಕೇಶನ್ ಸಿಸ್ಟಮ್ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗ್ಬೇಕು. ಮತ್ತೆ ಎರಡನೇದು, ಎಜುಕೇಶನ್ ಮಿನಿಸ್ಟರ್ ಏನಿದ್ದಾರೆ ಧರ್ಮೇಂದ್ರ ಪ್ರಧಾನ್, ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಅವ್ರು ಪ್ರೊಟೆಸ್ಟ್ ಮಾಡ್ತಿರೋದು. ಸೊ ಇದಕ್ಕೇನೆ ಅಲ್ಲಿರೋ ಸ್ಟೂಡೆಂಟ್ಸ್ ನ, ಅಲ್ಲಿರೋ ಜನರನ್ನ ಆ ಡೆಲ್ಲಿ ಪೊಲೀಸ್ ಅವರು ಇಷ್ಟು ಕ್ರಿಮಿನಲ್ ತರ ಎಲ್ಲ ಟ್ರೀಟ್ ಮಾಡಿ ಅಷ್ಟು ಕೆಟ್ಟಾಗಿ ಹೊಡಿತಾ ಇದ್ದಾರೆ. ಹಾಗಾದ್ರೆ ನಾವು ಇಂಡಿಯನ್ಸ್ ನಮ್ ಇಂಡಿಯಾಲಿ ಇದ್ಕೊಂಡು ನಮಗ್ ಬೇಕಾಗಿರುವಂತಹ ಹಕ್ಕುನ ಪಡೆಯಕ್ಕೆ ನಾವು ಪ್ರೊಟೆಸ್ಟ್ ಮಾಡೋದು ಕೂಡ ತಪ್ಪಾ? ನಮ್ಗೆ ಈ ಸಿಂಪಲ್ ಈ ಸ್ಮಾಲ್ ರೈಟ್ಸ್ ಕೂಡ ಇಲ್ವಾ? ಅದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ.